ಡಾಕ್ಟರ್ ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗ ಕಂಡ ಮಹಾನ್ ನಟರ ಪೈಕಿ ವಿಷ್ಣುವರ್ಧನ್ ಒಬ್ಬರು. ಸಾಹಸ ಸಿಂಹ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ಸೆಪ್ಟೆಂಬರ್ 18ಕ್ಕೆ ಅವರ 75ನೇ ಹುಟ್ಟುಹಬ್ಬ. ಈ ಹೊತ್ತಿನಲ್ಲೇ ಅದು ಪ್ರಶಸ್ತಿಯೂ ಬಂದಿರುವುದು ಬಹು ಸಹಜವಾಗಿ ಅವರ ಅಭಿಮಾನಿ ವರ್ಗದಲ್ಲಿ ಉತ್ಸಾಹವನ್ನು ತಂದಿದೆ. 72ರಲ್ಲಿ ವಂಶವೃಕ್ಷ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ದ ವಿಷ್ಣುವರ್ಧನ್ ನಂತರ ಐತಿಹಾಸಿಕವಾದ ಚಿತ್ರಗಳು ನಾಗರಹಾವು, ಬಂಧನ, ಭೂತಯ್ಯನ ಮಗಾಯು, ಗಂಧದ ಗುಡಿ ಈ ಚಿತ್ರಗಳನ್ನು ಸೇರಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ವಿಷ್ಣುವರ್ಧನ್ ಈಗ ಮೃತರಾಗಿ 19 ವರ್ಷ, ಹೆಚ್ಚು ಕಡಿಮೆ 15 ವರ್ಷ 2009. ಇನ್ನು ಆದರೆ ಅವ್ರದ್ದು ಸಮಾಧಿ ವಿಚಾರದಲ್ಲಿ ಗಲಾಟೆ ಗೋಜಲಿದೆ. ಅಂದರೆ ಅವ್ರನ್ನ ಅಂತ್ಯಕ್ರಿಯೆ ಮಾಡಿದ ಜಾಗದಲ್ಲಿ ಮಾಡಬೇಕಾ ಅಥವಾ ಮೈಸೂರು ಮಾಡಿದ್ದೆ ಸಾಕಾ, ಅದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಗೋಜಲು ಇದ್ದಂಗಿದೆ. ಬಟ್ ಅದರ ಮಧ್ಯದಲ್ಲಿ ಇದು ಬಂದಿದೆ ಪ್ರಶಸ್ತಿ. ಸಂಪುಟ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡ ನಂತರ ಮುಖ್ಯಮಂತ್ರಿಗಳು ಭಾರತಿ ವಿಷ್ಣುವರ್ಧನ್ ಅವರಿಗೆ ಕರೆ ಮಾಡಿ ಸರ್ಕಾರದ ನಿರ್ಧಾರವನ್ನು ತಿಳಿಸಿದ್ದಾರಂತೆ. ವಿಷ್ಣುವರ್ಧನ್ ಅವರ ಜೊತೆಗೆ ಮತ್ತೊಬ್ಬ ಅದ್ಭುತ ನಟಿ, ರಾಜ್ಯ ಕಂಡ ಅದ್ಭುತ ನಟಿ ಬಿ ಸರೋಜಾದೇವಿ ಅವರಿಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಈ ಮಧ್ಯೆ ಇದರ ಜೊತೆಯಲ್ಲಿ ನಮ್ಮ ಸಂಪುಟ, ರಾಜ್ಯದ ಸಚಿವ ಸಂಪುಟ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು ಅಂತ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಎಸ್, ತುಂಬ ಸಂತೋಷ ಇದೆ. ಈ ಘಳಿಗೆಯನ್ನು ಮಾತುಗಳಲ್ಲಿ, ಪದಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಅಭಿಮಾನಿ ಬಳಗಕ್ಕೆ, ತಮ್ಮೆಲ್ಲರಿಗೂ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರತಿ ದಿನ ನಮಗಿದೇ ಪ್ರಾರ್ಥನೆ ಆಗಿತ್ತು, ಒಂದು ಪುರಸ್ಕಾರ ಸರ್ಕಾರದ ಕಡೆಯಿಂದ ಸಿಕ್ಕಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಚಿತ್ರರಂಗದ ಪರವಾಗಿ ಪ್ರತಿನಿಧಿಗಳಾಗಿ, ಕರ್ನಾಟಕದ ಅವರ ಅಭಿಮಾನಿಗಳ ಪ್ರತಿನಿಧಿಯಾಗಿ ನಾವು ಹೋಗಿ ಕೇಳ್ಕೊಂಡಿದ್ವಿ. ಅದಕ್ಕೆ ನಮ್ಮ ಈ ಮನವಿಯನ್ನು ಪುರಸ್ಕರಿಸಿದಂಥ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೋಟಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಪದೇ ಪದೇ ಕೇಳಿದಾಗ್ಲೂ ಒಂದು ನಿರಾಸೆ ಇರ್ತಾ ಇತ್ತು. ಬಟ್ ಈ ಸಾರಿ ಕೇಳ್ಕೊಂಡು ಬಂದ್ಮೇಲೆ ಎಲ್ಲರಲ್ಲೂ ಆ ಕಾನ್ಫಿಡೆನ್ಸ್. ಹಾಂ ಸರ್, ಪ್ರತಿ ಬಾರಿ ಅವರು ಹುಟ್ಟು ಹಬ್ಬ ಬಂದಾಗ್ಲೂ ಇದೊಂದು ಬೇಡಿಕೆ ಇರ್ತಾ ಇತ್ತು ಸರ್. ಅದು ನನಗೆ ಗೊತ್ತಿಲ್ಲ, ಬಟ್ ಈಗ ಕೊಟ್ಟಿದ್ದೀರಿ, ಒಳ್ಳೇದು ಕೊಡಿ. ಇಷ್ಟು ದಿನ ತಡಿಬೇಕಾಗಿರಲಿಲ್ಲ ಅದನ್ನು. ನಂಬರ್ 2, ಈಗ ನೀವು ಈ ಕರ್ನಾಟಕ ರತ್ನ ಕೊಟ್ಟಿದ್ರಿಂದ ವಿಷ್ಣುವರ್ಧನ್ ಅವರ ಸಾಧನೆ ಮತ್ತು ನೆನಪಿನಲ್ಲಿ ಯಾವ ಬದಲಾವಣೆಯೂ ಆಗಲ್ಲ, ಯಾವ ಕಿಂಚಿತ್ತು ಬದಲಾವಣೆಯೂ ಆಗಲ್ಲ. ಮತ್ತು ಕುಟುಂಬಸ್ಥರ ಪೈಕಿ ಅದನ್ನು ಇಟ್ಕೊಂಡು ನಾವೇನೋ ಮಾಡ್ಕೋಬೋದು ಅನ್ನೋವಂಥ ಪರಿಸ್ಥಿತಿನೂ ಇಲ್ಲ. ಹಾಗಾಗಿ ಇದರಿಂದ ಆಗಬಹುದಾದ್ದೇನು ಅಂದರೆ, ಒಬ್ಬ ಒಳ್ಳೆಯ ಶಿಸ್ತುಬದ್ಧ ಸಂಭಾವಿತ ಕಲಾವಿದನಿಗೆ ಸರ್ಕಾರ ಗೌರವ ತೋರಿಸುವ ಮೂಲಕ ತನಗೆ ತಾನೂ ಮರ್ಯಾದೆಯನ್ನು ತಂದುಕೊಂಡಿದೆ ಅಂತ ಹೇಳ್ಬೋದು. ಹೌದು ಅಂತ ನನ್ನ ಭಾವನೆ. ಕುವೆಂಪುಗೆ 92ರಲ್ಲಿ, ರಾಜ್ಕುಮಾರ್ ಅವ್ರಿಗೆ, ನಿಜಲಿಂಗಪ್ಪನವ್ರಿಗೆ, CNR ರಾವ್, ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ವೈದ್ಯ ಸೇವೆ, ಭೀಮ್ಸೇನ್ ಜೋಶಿ, ಶಿವಕುಮಾರ್ ಸ್ವಾಮೀಜಿ, ಡಾಕ್ಟರ್ ಜೆ ಜವರೇಗೌಡರು, ವೀರೇಂದ್ರ ಹೆಗ್ಗಡೆ ಅವರು, ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್, ಸರೋಜಾದೇವಿ. 4 ಜನ ಸಿನಿಮಾ. ರಾಜ್ಕುಮಾರು, ಪುನೀತ್ ರಾಜ್ಕುಮಾರು, ವಿಷ್ಣುವರ್ಧನ್, ಸರೋಜಾದೇವಿ ಅಲ್ವಾ? 4 ಜನ. 4 ಜನದ ಬದುಕನ್ನು ಬಹುಜನ ಚಿತ್ರರಂಗದಲ್ಲಿರುವವರು ಹಾಗೂ ಚಿತ್ರರಂಗದಲ್ಲಿ ಇಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿರುವವರು ಗಮನಿಸಬೇಕು. ವೈಯಕ್ತಿಕ ಜೀವನವನ್ನು ಹೇಗೆ ಇಟ್ಕೋಬೇಕು, ಇಟ್ಕೋಬಹುದು, ಸಾಧನೆಯ ಜೊತೆಗೆ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ವೈಯಕ್ತಿಕವಾಗಿಯೂ ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಬೋದು ಈ 4 ಜನದಲ್ಲಿ. ನಾನು ಪದೇ ಹೇಳ್ತಾ ಇದ್ದೀನಿ, ಚಿತ್ರರಂಗದಲ್ಲಿ ಇರುವವರು ಸೇರಿ ರೋಲ್ ಮಾಡೆಲ್ ಅಂತ ಹೇಳ್ಕೊಂಡ್ರೆ ಸಾಕು. ಸಾಧನೆ ಮತ್ತು ಖ್ಯಾತಿ ಜೊತೆಗೆ ಹಣ
ತರಬಾರದ ದಿಮಾಕುಗಳನ್ನು, ಕೊಬ್ಬುಗಳನ್ನು, ನಿಯಂತ್ರಣಕ್ಕೆ ಬಾರದಂತಹ ಅಸಡ್ಡೆ ಜೀವನವನ್ನು, ಅಶಿಸ್ತನ್ನು ತಂದುಬಿಡುತ್ತೆ. ನೆಲದ ಮೇಲೆ ನಡೆಯೋಕ್ಕೆ ಅದು ಜಾಗನೇ ಕೊಡಲ್ಲ. ನೆಲದಿಂದ ಮೇಲಕ್ಕೆ ನಡೆಸ್ತಾ ಇರುತ್ತೆ ಮೋಡಗಳಲ್ಲಿ. ಎಲ್ಲವೂ ಚೆನ್ನಾಗಿದ್ದಾಗ ಕುಸಿದು ಬಿದ್ದಾಗ ಬಹಳ ಸರಿ ಮಲಕ್ಕೊಳ್ಳೋಕ್ಕೂ ಕಷ್ಟಪಡಬೇಕಾಗತ್ತೆ. ಎಷ್ಟು ವಿಚಿತ್ರ ನೋಡಿ. ಮನುಷ್ಯನಿಗೆ ನೆಮ್ಮದಿಯಿಂದ ಬೇಕಾಗಿರುವುದೇನು? ಸ್ವಲ್ಪ ಹೊಟ್ಟೆ ತುಂಬುವಷ್ಟೊಂಚೂರು ಆಹಾರ, ಒಳ್ಳೆ ನಿದ್ರೆ. ಅದೆರಡೇ ನನ್ನ ಜೀವನದಲ್ಲಿ ಸಿಕ್ಕಲ್ಲ ಅನ್ನೋ ಪರಿಸ್ಥಿತಿ ನಾವು ತಂದ್ಕೋತೀವಿ ಅನ್ನೋದಿದ್ರೆ ಲೆಕ್ಕ ಹಾಕ್ಕೊಳ್ಳಿ. ಅಥವಾ ಬೇರೆ ಬೇರೆ ಗೋಜಲುಗಳು, ಗೊಂದಲಗಳನ್ನು ಮಾಡ್ಕೊಳ್ಳೋದು, ದುರಾಸೆಗೆ ಬೀಳೋದು, ಹೀಗೆ. ಹಾಗಾಗಿ ಈ 4 ಜನ ಚಿತ್ರರಂಗದಲ್ಲಿ ಏನು ತೆಗೆದುಕೊಂಡಿದ್ದಾರೆ, ಅವರು ಬಹು ಜನರಿಗೆ ಅವರ ಬಾಯಿಂದಲ್ಲ, ಅವರ ಜೀವನದಿಂದ ಈ ಕಥೆಯನ್ನು, ಪಾಠವನ್ನು ಹೇಳ್ತಾ ಇದ್ದಾರೆ. ಬೇಕಾದವ್ರು ತಗೋಬೋದು, ಸಾಕಾದವ್ರು ಬಿಡ್ಬೋದು. ಸರ್ಕಾರಗಳು ಕೊಡೋಂಥ ಪಠ್ಯಪುಸ್ತಕದಲ್ಲಿ ಪಾಠಗಳಿರುತ್ತವೆ. ಎಲ್ಲ ಮಕ್ಕಳು ಒಂದೇ ಥರ ಓದಬೇಕು ಅಂತ ರೂಲ್ ಇದೆಯೇ? ಹಾಗೇನಿಲ್ಲ. ಇದೆಯೇ? ಒಂದೊಂದು ಮಗು ಒಂದೊಂದು ಥರ ಓದತ್ತೆ, ಒಂದೊಂದು ಪಾಠನ. ಒಂದು ಮಗು ಒಂದು ಪಾಠ ತುಂಬ ಚೆನ್ನಾಗಿ ಓದ್ಬೋದು, ಇನ್ನೊಂದು ಮಗು ಆ ಪಾಠ ಚೆನ್ನಾಗಿ ಓದೇ ಇರ್ಬೋದು. ಗ್ರಹಿಸೋ ರೀತಿ ಬೇರೆ ಬೇರೆ. ಹಾಗೆ ಬದುಕುವೆ, ಲೈಫುವೆ. ನಿಮಗೆ 4 ಪಾಠಗಳು ಇಲ್ಲಿವೆ. ನಿಮಗೆ ಬೇಕಾದ ರೀತಿ ಅಧ್ಯಯನ ಮಾಡ್ಕೋಬೋದು, ಬೇಕಾದ ರೀತಿ ಓದ್ಕೋಬೋದು. ಆಯ್ಕೆ ನಿಮಗೆ ಬಿಟ್ಟಿತ್ತು. ಇನ್ನು ಆಸ್ ಎ ಮ್ಯಾನ್ ಐ ಆಮ್ ಟಾಕಿಂಗ್ ಫಾರ್ ವಿಷ್ಣುವರ್ಧನ್ಗೆ. ಈ ಚಿತ್ರರಂಗದವ್ರದ್ದು ಅಂದರೆ ತುಂಬ ವೈಯಕ್ತಿಕ ಲೆವೆಲ್ನಲ್ಲಿ ಹೇಳ್ತಿರೋದು ನಾನು. ನನಗೆ ತುಂಬ ಕಡಿಮೆ ಜನರ ಸಂಪರ್ಕ ಆ ಲೆವೆಲಲ್ಲಿ. ಆದರೆ ಅದೆಲ್ಲವನ್ನು ಮೀರಿದ್ದು ಇವ್ರ ಜೊತೆ ಇದ್ದಿದ್ದು. ಯಾಕಂದರೆ ದೇರ್ ಆರ್ ಲಾಟ್ ಆಫ್ ಕಾಮನ್ ಏರಿಯಾಸ್ ಫಾರ್ ಡಿಸ್ಕಷನ್. ನಮಗಿಬ್ಬರಿಗೂ ತುಂಬ ಕಾಮನ್ ಏರಿಯಾಸ್ ಇತ್ತು. ತುಂಬ ಆಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್ಸು. ಹಿ ಈಸ್ ಟು ಲವ್ ದಟ್. ವೆರಿ ಆಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್ಸನ್ನು ಡಿಸ್ಕಸ್ ಮಾಡೋದ್ರಲ್ಲಿ ಪಂಟ್ರು. ನನ್ನ ಪ್ರಕಾರದಲ್ಲಿ ಭಾಳ ಜನ ಗೊತ್ತಿಲ್ವೇನೋ ಅದು. ಪಂಟ್ರು ಆಬ್ಸ್ಟ್ರಾಕ್ಟ್ ಸಬ್ಜೆಕ್ಟ್ಸನ್ನು ಡಿಸ್ಕಸ್ ಮಾಡೋದ್ರಲ್ಲಿ. ಹಂಗೆ ಅಂದರೆ ಶೂನ್ಯ, ಆ ಥರ ಬೇಕಾರೆ ಹಾಗೆ ಏನ್ಯಾವ. ಹಾಗಾಗಿ ಪರ್ಸನಲಿ ಎಲ್ಲರಿಗೂ ಸಂತೋಷ ಆಗುವಂಥದ್ದೇ. ಬಿಕಾಸ್ ಇಫ್ ದೇ ನೋ ದ ಮ್ಯಾನ್. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳು, ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ತಾಜಾ ನಿದರ್ಶನ ಮದ್ದೂರಿನಲ್ಲಿ ನಿನ್ನೆ ಭಾಷಣ ಮಾಡಿದಂಥ ಬಿಜೆಪಿ ನಾಯಕರ ವಿರುದ್ಧ ದೂರು ದಾಖಲಾಗಿರುವುದು. ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಿದ್ದ ಕಲ್ಲು ತೂರಾಟ ಖಂಡಿಸಿ ನಿನ್ನೆ ಬಿಜೆಪಿ ಜೆಡಿಎಸ್ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಹಮ್ಮಿಕೊಂಡಿತ್ತು. ಈ ವೇಳೆ ಭಾಷಣ ಮಾಡಿದಂತಹ ಬಿಜೆಪಿ ನಾಯಕ ಸಿಟಿ ರವಿ 5% ಇದ್ದಾಗಲೇ ಬಾಲ ಬಿಚ್ಚುತ್ತಾ ಇದ್ದಾರೆ, ಇನ್ನೇನಾದ್ರೂ 50% ಆದಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕೋದಕ್ಕೆ ಆಗತ್ತಾ ಅಂತ ಮಾತು ಆರಂಭಿಸಿ ನಂತರದಲ್ಲಿ ಕಲ್ಲು ಹೊಡೆದವರನ್ನ ಕಲ್ಲಿನ ಒಳಗಡೆ ಸಮಾಧಿ ಮಾಡೋ ತಾಕತ್ತು ಹಿಂದೂ ಸಮಾಜಕ್ಕಿದೆ ಅಂತ ಹೇಳಿದ್ರು. ಇದು ಸಮುದಾಯಗಳ ಮಧ್ಯೆ ದ್ವೇಷ, ಸೌಹಾರ್ದಕ್ಕೆ ಧಕ್ಕೆ ತರುವಂತಹ ಹಾಗೂ ಪ್ರಚೋದನಕಾರಿ ಮಾತು ಅಂತ ಸಿಟಿ ರವಿ ವಿರುದ್ಧ ಮದ್ದೂರು ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅನ್ನೋರು ದೂರನ್ನ ದಾಖಲು ಮಾಡಿದ್ದಾರೆ. ಇದಕ್ಕೆ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ಹಲವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಗೆ ಕರೆದುಕೊಳ್ಳದಿದ್ರೆ ಹಿಂದೂಗಳ ರಕ್ಷಣೆಗಾಗಿ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ಟುವುದಾಗಿ ಯತ್ನಾಳ್ ಘೋಷಿಸಿದ್ದಾರೆ. ಈ ಮಧ್ಯೆ ಗಣೇಶ ವಿಸರ್ಜನೆ ವೇಳೆ ಲಾಠಿ ಏಟು ತಿಂದ ಶಿವಪುರದ ಜ್ಯೋತಿ ಎಂಬಾಕೆ ವಿರುದ್ಧವೂ ಎಫ್ಐಆರ್ ಆಗಿದೆ. ಸಿಎಂ ಮತ್ತು ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಅವರು ಪದಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಕಾರಣದಿಂದಾಗಿ ದೂರು ದಾಖಲಾಗಿದೆ. ಏನು ಅವಹೇಳನಕಾರಿ ಅಂದರೆ ಏನು ಕೆಟ್ಟ ಪದ ಅಷ್ಟೊಂದ? ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿದೆ ನೀವೆಲ್ಲ ಸ್ವಲ್ಪ ದಪ್ಚರ್ಮ ಬೆಳೆಸ್ಕೋಬೇಕಂತೆ. ಸುಪ್ರೀಂ ಕೋರ್ಟ್ ಹೇಳಿದೆ ರಾಜಕಾರಣಿಗಳು ಸ್ವಲ್ಪ ದಪ್ಚರ್ಮ ಇಟ್ಕೊಳ್ಳಿ, ಈ ಥರದ್ದೆಲ್ಲನೂ ಅವಹೇಳನ ಅವಮಾನ ಅಂತ ಮಾಡ್ಕೋಬೇಡಿ ಅಂತ ಹೇಳಿದೆ. ಜನರ ಬೈಗುಳಗಳು ಸಾಮಾನ್ಯ ಅಂತ ಏನೇ ನೋಡೋಣ. ನನ್ನ ಬ್ಲಡ್ಡು ಪ್ಯೂರ್ ಹಿಂದುತ್ವ, ಬೆರಕೆ ಅಲ್ಲ. ಮಿಸ್ಟರ್ ಮಂಜುನಾಥ್, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ರಾತ್ರಿ 10 ಗಂಟೆ ನಂತರ ಬೆಳಿಗ್ಗೆ 6 ಗಂಟೆವರೆಗೂ ಧ್ವನಿವರ್ಧಕ ಬಳಸುವಂತಿಲ್ಲ. ನಾಳೆ ಬೆಳಿಗ್ಗೆ ನೀನು ಸೋಮೋಟ ಕೇಸ್ ಹಾಕ್ಬೇಕು ನಿನ್ನ ಮದ್ದೂರು ಜುಡಿಸ್ಟಿಕ್ಷನಲ್ಲಿ. ಯಾರ್ಯಾರು ಬೆಳಗಿನ ಜಾವ 5 ಗಂಟೆ ಕೂಗ್ತಾರೆ, ಎಲ್ಲಿ ಉಳಿದವ್ರ ನಿದ್ದೆ ಡಿಸ್ಟರ್ಬ್ ಮಾಡೋ ರೀತಿಯಲ್ಲಿ ಕೇಸ್ ಹಾಕಿ ನಾನು ಕಾನೂನಿಗೆ ಬದ್ಧ ಇದ್ದೀನಿ ಅಂತ ತೋರಿಸು, ಕಾಕಿ ಬಟ್ಟೆಗೆ ನಿಯತ್ತಿದೆ ಅಂತ ತೋರಿಸು. ನನ್ನ ಮೇಲೆ ಕೇಸ್ ಹಾಕಿ ನಿಯತ್ತು ತೋರಿಸೋದಲ್ಲ.
ಕೇಸಿಗೆ ಹೆದರುವ ಜಾಯಮಾನ. ಮಂಡ್ಯದ ಇತಿಹಾಸದಲ್ಲೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಂತ ಘಟನೆ ಇದೇ ಮೊದಲು. ಸಿ.ಟಿ. ರವಿ ಅವರು ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ. ಸಿ.ಟಿ. ರವಿ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತಿದ್ರ, ದೇಶದ್ರೋಹಿ ಚಟುವಟಿಕೆ ಮಾಡಿದಾರ? ವಿರೋಧ ಪಕ್ಷಗಳನ್ನ ಅವರ ಧ್ವನಿಯನ್ನ ಅಡಗಿಸ್ಬೇಕು, ಎಲ್ಲರ ಮೇಲೂ ಕೇಸ್ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆ ಇದೇ ತರ ತಿರುಗುಮಾಣ ಆಗ್ತೈತೆ ಅನ್ನೋದು ಎಚ್ಚರಿಕೆ. ಸಿ.ಟಿ. ರವಿ ಅವರು ಕಾಂಗ್ರೆಸ್ಗೆ ಟಾರ್ಗೆಟ್ ಇದ್ದಾರೆ, ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು. ನೀವೇನೋ ಅವರು ಬಾಯಿ ಮುಚ್ಚಿಸ್ಬಿಡ್ಬಹುದು, ನೀವೇನೋ FIR ಹಾಕಿ ಅಂತಂದ್ರೆ ಇದಲ್ಲ. ಅಂದ್ರೆ ಕಲ್ಲೇಸಿ ಇವರು ನಿಮ್ಮ ಕಣ್ಣಿಗೆ ಶಾಂತಿ ದೂತ್ರ. ಪಾಕಿಸ್ತಾನ್ ಜಿಂದಾಬಾದ್, ನಾವು ಪಾಕಿಸ್ತಾನಕ್ಕೆ ಹೋಗಿ ಭಾರತ್ ಮಾತಾ ಕಿ ಜೈ ಅಂದ್ರೆ ಸುಮ್ಮನೆ ಬಿಡ್ತಾರ? ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದನ್ನ ಬಂಧಿಸಿದ್ರ? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಣಿತಿಯಂತೆ ಸರ್ಕಾರ ನಡೀತದೆ. ಸಿದ್ದರಾಮಯ್ಯನವರೇ, ಮಹಾಗಣಪತಿಯ ಮೇಲೆ ಕಲ್ಲು ತೂರಾಟ ಮಾಡುವುದು, ಕೆಲವೊಂದು ಕಡೆ ಸಣ್ಣ ಮಕ್ಕಳಿಂದ ಉಗುಳಿಸುವಂತ ಕಾರ್ಯಕ್ರಮ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವುದು, ಅದಕ್ಕೆ ಕರ್ನಾಟಕ ಸರ್ಕಾರ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ರೆ ಹಿಂದೂಗಳಿಗೆ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ? ಇದು ಒಂದು ಔರಂಗಜೇಬ್ ಸರ್ಕಾರ ಇದೆ, ಆದಷ್ಟು ಬೇಗನೆ ಔರಂಗಜೇಬ್ ಸರ್ಕಾರ ಪತನ ಆಗ್ತದೆ ಅಂತ ಹೇಳಿಕೆ ಹೊರಟಿದೆ. ಒಂದು ಕೋಮನ್ನ ಖುಷಿ ಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನ ಟಾರ್ಗೆಟ್ ಏನ್ ಮಾಡ್ತಾ ಇದ್ದಾರೆ, ಪ್ರಕರಣಗಳನ್ನ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಮೇಲೆ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ. ಇದು ನನ್ನ ಮೇಲೂ ಸುಮಾರು 70 ಕೇಸ್ಗಳನ್ನ ದಾಖಲೆ ಮಾಡಿದ್ದಾರೆ. ಅಂದ್ರೆ ಹಿಂದೂಗಳ ಕೂಗನ್ನ ಮುಗಿಸಬೇಕು, ಯಾರು ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋದು ಏನು ಕರ್ನಾಟಕದಲ್ಲಿ ನಡೆದಿದೆ. ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅನ್ನೋದು ಅದು ಯಾವ ರೀತಿ ಪ್ರಚೋದನೆ ಆಗುತ್ತೆ ಸರ್? ಅಲ್ಲ, ಅದನ್ನು ನ್ಯಾಯಾಲಯದಲ್ಲಿ ಹೇಳಬೇಕು, ಕೆಲವು ಸರಿ ಹೈಕೋರ್ಟಿಗೆ ತೊಗೊಂಡೋದ್ರೆ ಸ್ಕ್ವಾಶ್ ಆಗುತ್ತೆ ಡ್ಯಾಶ್. ಬಟ್ ರಾಜ್ಯ ಸರ್ಕಾರ ಸಿ.ಟಿ. ರವಿಯಲ್ಲಿರೋ ಮಂಜುನಾಥ್ ಕೇಳ್ತಾ ಇದ್ರಲ್ಲ, ಅದು ಮಂಜುನಾಥದ ಕೇಸ್ ಅಲ್ಲ, ಅದು ಅವ್ರಿಗೆ ಆಫೀಸರ್ಗಳ ಮೇಲ್ಗಡೆಯಿಂದನೋ ರಾಜಕಾರಣಿಗಳು ಯಾರೋ ಹೇಳಿರ್ತಾರೆ. ನೀವು ಅಂಥದ್ದಿದ್ರೆ ಯಾರ ಕೈಲಾರು ದೂರು ಕೊಡಿಸ್ಬೋದಾಗಿತ್ತು. ಸಬ್ ಇನ್ಸ್ಪೆಕ್ಟರ್ ಕೆಲಸ ಮೋಟೋ ಯಾಕೆ ಮಾಡ್ಸಕ್ಕೆ ಹೋಗ್ತೀರಿ? ಅವ್ರನ್ನ ಯಾಕೆ ಕೇಳಿತೀರಿ ಸರ್ಕಾರದವ್ರು? ಯಾಕೆ ಕಾಂಗ್ರೆಸ್ನವ್ರೆಲ್ಲ ಯಾರು ಇಲ್ವಾ ದೂರು ಕೊಡೋದಕ್ಕೆ? ಎಲ್ಲ ಜೈ ಶಿವ ಅಂತ ಹೋಗ್ಬಿಟ್ಟಿದ್ದೀರಾ ಹೆಂಗೆ ಮದ್ದೂರಲ್ಲಿ? ಯಾಕೆ ಬೇಕು ಅಂತ? ಅದಕ್ಕೆ ಹಾಗಾಗಿ ಅದು ಮಂಜುನಾಥದಲ್ಲ, ಅದು ಇನ್ನು ಅಧಿಕಾರಿಗಳು. ಬಟ್ ಈ ರೀತಿ ಕೋಮು ಇದರ ವಿಚಾರದಲ್ಲಿ ನೀವು ಕೇಸ್ ಹಾಕ್ತಿದ್ದಾಗ ಏನಾಗುತ್ತೆ ಅಂದರೆ, ಯು ಆರ್ ಆಲ್ಸೋ ಇನ್ವೈಟಿಂಗ್ ದಿ ಅದರ್ ಸೈಡ್ ಕೇಸಸ್ ಹಾಕಬೇಕಾಗಿ ಬರುತ್ತೆ. ಈಗ ಅವರೊಂದು ಎತ್ತಿದ್ರು 6 ಗಂಟೆ ಮೇಲೆ 10 ಗಂಟೆ ಒಳಗಡೆ 5 ಗಂಟೆಗೆ ಯಾಕೆ ಹಾಕ್ತಿದ್ದೀರಿ ಅಂತ. ಈಗ ನಾಳೆ ಹಾಕ್ತಿದ್ರಲ್ಲಿ ಒಂದು ಧರ್ನಾ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀರಿ? ಕೋಮು ಸೌಹಾರ್ದ ಅಂತ ಮತ್ತಾಗ್ತೀರಾಗ ಪ್ರಶ್ನೆ ಮಾಡೋ ಹಾಗೆ ಹೆಂಗೆ ಮಾಡ್ತೀರಿ? ಹಾಗೆ ದೇರ್ ಹ್ಯಾಸ್ ಟು ಬಿ ಸಮ್ ಬ್ಯಾಲೆನ್ಸ್ ಈ ಥರದ ಗಲಾಟೆನಲ್ಲಿ. ಮತ್ತು ಸರ್ಕಾರದ ಮೇಲೆ ಒಂದು ಅಭಿಪ್ರಾಯ ರೂಪಿತವಾಗ್ಬಿಟ್ರೆ ಈ ಸರ್ಕಾರ ಸಾಗುತ್ತಿರುವ ದಾರಿ ಇದೇನೆ ಅಂತ. ಎಲ್ಲ ಮುಖ್ಯಮಂತ್ರಿಗಳು ಯಾರದ್ರಲ್ಲೂ ನೋಡಿದೆ, ಜಾತಿ ನೋಡಿ ಓಟ್ ಕೊಡಬೇಡಿ ಅಂತ. ಎಲ್ಲ ಹೇಳ್ತಾ ಇದ್ದಾರೆ. ಎಂಥ ಹಸಿ ಸುಳ್ಳ್ರಿ ಅದು. ಯಾಕೆ ಸರ್? ಅಯ್ಯಪ್ಪ, ನನಗಂತೂ ಜುಮ್ ಅಂದ್ಬಿಡ್ತು ಮೈಯೆಲ್ಲ ಅದನ್ನು ಒಂದು ಕೇಳಿಸ್ಕೊಂಡಾಗ. ಭಾರತದಲ್ಲಿ ಜಾತಿ ನೋಡಿ ಓಟ್ ಹಾಕ್ಬೇಡಿ ಅಂತ ಯಾರು ಕೇಳ್ತಿರಪ್ಪ? ಚುನಾವಣೆ ಟೈಮ್ ಬಂದಾಗ ಏನೇ ಹಾಗೆ ಧರ್ಮಾನುವೆ, ದಾಟ್ಸ್ ಎ ಪ್ರಾಬ್ಲಮ್. ಒಪಿನಿಯನ್ನು ಏನು ಬಂದು ಕೂತ್ಕೋತಾ ಇದೆ, ಮುಂದೆ ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ ಇದು ಅಂತಂದರೆ, ನೀವು ಒಂದು ಸೈಡಲ್ಲಿ ನಿಲ್ತೀರಿ, ಅವ್ರಿಗೆ ಬೇಕೋ ಬೇಡವೋ ನೀವು ನಿಂತು ಬಿಡ್ತಾ ಇದ್ದೀರಿ. ನೀವು ನಿಂತು ಅವ್ರನ್ನೂ ಹಾಳು ಮಾಡ್ತಿದ್ದೀರಿ, ನಿಮ್ಮನ್ನೂ ಹಾಳು ಮಾಡ್ಕೊತಿದ್ದೀರಿ, ನಿಮ್ಮ ಜೊತೆಲಿದ್ದವ್ರನ್ನೂ ಕುಲಗೆಡಿಸ್ತಾ ಇದ್ದೀರಿ ಅನ್ನೋ ಒಂದು ಅಭಿಪ್ರಾಯ ರೂಪಿತವಾಗ್ತಾ ಇರೋ ಹಂಗಿದೆ. ಇನ್ನು ಎತ್ತಾಳು ಹೇಳಿದ್ದಾರೆ, ಅದೇನೋ ನಾನು ಬೇಗ ಕರ್ಕೊಳ್ಳೋದೇ ಇದ್ದರೆ ಕರ್ನಾಟಕ ಹಿಂದೂ ಪಾರ್ಟಿ ಕಟ್ತೀನಿ. ನೀವು ಕಟ್ಟೋದೇ ಒಳ್ಳೇದು, ಅವ್ರು ಕರ್ಗಿರ್ಕೊಳ್ಳಲ್ಲ ಸದ್ಯಕ್ಕೆ. ಯಾಕೆಂದರೆ ನಿಮ್ಮ ಪ್ರಾಬ್ಲಮ್ ಯತ್ನಾಳ್ದು ಹಿಂದುತ್ವದ ಪರವಾದ ಪ್ರತಿವಾದ ವಿವಾದವದಲ್ಲ. ನಿಮ್ಮ ಪ್ರಾಬ್ಲಮ್ಮು ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ನಾನೊಂದು ಪಕ್ಷದಲ್ಲಿದ್ದೇನೆ ಎಂಬುದನ್ನು ಮರೆತು ಶಿಸ್ತನ್ನು ಬಾಯಿಗೆ ಬಂದಂತೆ ಒಂಥರ ನಾನೇ ಏಕಮೇವಾ ದ್ವಿತೀಯ, ನಾನೇ ಪಕ್ಷ, ನಾನೇ BJP, ನಾನೇ ಅಧ್ಯಕ್ಷ ಅನ್ನೋ ಟೈಪ್ ಅಂದ್ಕೊಂಡು ಭ್ರಮೇಲಿ ಇರ್ತೀರಿ ಅನ್ನೋದೇ ಪ್ರಾಬ್ಲಮ್. ಅದನ್ನು ದಾಟಕ್ಕಾಗೋದಾದರೆ ನಿಮಗೆ, ಯಾಕಂದರೆ ದೇಶದಲ್ಲಿ ಪಕ್ಷ ಸಿದ್ಧಾಂತ, ಪಕ್ಷ ಶಿಸ್ತು ಇದನ್ನು ನೀವು ಒಪ್ಕೊಳ್ಳೋದೇ ಅನಿವಾರ್ಯ. ಇಲ್ಲದ್ರೆ ಬೇರೆ ದಾರಿ ಇಲ್ಲ ನಿಮಗೆ. ಇಲ್ಲದ್ರೆ ನೀವು ನಿಮ್ಮ ಪಕ್ಷ ಕಟ್ಕೋಬೇಕಷ್ಟೇ. ಇದ್ರೆ ಕನ್ಸಿಡರ್ ಮಾಡ್ಬೋದೇನೋ ಅವಾಗ ಯೋಚನೆ ಮಾಡ್ತಾರೆ. ಅದಿಲ್ಲ ಹಂಗೋ ಕರ್ಕೊಳ್ಳಿ. ಒಳಗೆ ಬಂದ ತಕ್ಷಣ ಅವ ಇದ್ದಾನಲ್ಲ ಅವ ವಿಜೇಂದ್ರ, ಅವನು ಇದ್ದಾನ ಎರಡರಪ್ಪ, ಅಪ್ಪ ಮಕ್ಕಳು ಇವ್ರದ ಮತ್ತೆ ಸ್ಟಾರ್ಟ್ ಮಾಡಿ ತಲೆ ಕೆಟ್ಟಿದ್ಯಾ ಅವ್ರಿಗೆ? ಅವರೇ ಆಯ್ಕೆ ಮಾಡಿಬಿಟ್ಟು ಇವ್ರ ಹತ್ರ. ಹಂಗಾಗಲ್ಲ. ಅದರಿಂದ ನೀವು ಒಂದು ಆಯ್ಕೆ ಮಾಡಿಕೊಂಡು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ಎಸ್, ಕಾಂಗ್ರೆಸ್ ಸರ್ಕಾರ ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಮಾಡ್ಕೊಳ್ಳೋದೇ ರೀ. ಇನ್ನೇನು ತಪ್ಪು ಹಾಕಿ ಸಿ.ಟಿ. ರವಿ ಮೇಲೆ ಅಂತಾರ? ಯಾರು ಅನ್ನಲ್ಲ. ಸರಿ, ಅದೇನೋ ಜೈಲಿಗೆ ಕಳಿಸ್ಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂತಾರೆ ಇವರು.
ಚಲುವರಾಯ ಸ್ವಾಮಿ ಮಾತ್ರ ಅಶೋಕ್ ಸಿ ಟಿ ರವಿ ಸುಮಲತಾಗೆ ನಮಸ್ಕಾರ ಶಾಂತಿ ಕದಡಿದ್ದಕ್ಕೆ ಅಂತ. ಅವ್ರು ಶಾಂತಿ ಕದಡಿಲ್ಲ. ನೋ, ಐ ಆಮ್ ರಾಂಗ್. ಚಲುವರಾಯ ಸ್ವಾಮಿ ಇಸ್ ಆಬ್ಸಲ್ಯೂಟ್ಲಿ ರಾಂಗ್. ನೋ, ಅವ್ರು ಕದಡಿಲ್ಲ. ಅವ್ರನ್ನಲ್ಲಿ ಬರುವಂತೆ ಮಾಡಿದವರು ಕದಡಿದವರು ಅವರು ನಿಮ್ಮ ಮಿತ್ರರು, ಆರಂಭ ಮಾಡಿದವರು ಅವರು ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸು. ಹಂಗಾರೆ ನೀವು ಯಾಕೆ ಅವ್ರನ್ನ ಡಿಫೆಂಡ್ ಮಾಡ್ತಾ ಇದ್ದೀರಿ? ಬರೀ ಅರೆಸ್ಟ್ ಮಾಡಿಬಿಟ್ಟ ತಕ್ಷಣ ಅಲ್ಲ, ಅರೆಸ್ಟ್ ಮಾಡಿಬಿಟ್ಟ ತಕ್ಷಣ ನಾವು ಅಲ್ಲೂ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಹಂಗಲ್ಲ. ನಂತರದ ನಿಮ್ಮ ನಡವಳಿಕೆ ಮತ್ತು ನಿಲುವು ಹಾಗೆ ಇರಬೇಕು. ಇವರು ಬಂದು ಅಲ್ಲಿ ಶಾಂತಿ ಕದಡಿಲ್ಲ ಮಂಡ್ಯನಲ್ಲಿ. ಅವ್ರು ಬಂದಲ್ಲದನ್ನೆಲ್ಲ ಮಾಡೋ ರೀತಿ ಪರಿಸ್ಥಿತಿನ ಸೃಷ್ಟಿ ಮಾಡಿಕೊಟ್ಬಿಟ್ರಿ ನೀವು. ಯಾರು ಕಲ್ಲು ಹೊಡೆದಿರೋದು ಈ ಪ್ರಕರಣದಲ್ಲಿ? ಯಾವನಾದ್ರು ಡಿಫೆಂಡ್ ಮಾಡೋಕ್ಕಾಗತ್ತಾ? ಹಾಗಾದ್ರೆ ಏನು ಮಾಡಬೇಕಾಗಿತ್ತು ಒಬ್ಬ ಪ್ರತಿಪಕ್ಷವಾಗಿ? ಅವ್ರು 25 ಜನ ಅರೆಸ್ಟ್ ಮಾಡಿದ್ದಾರೆ, ನಾವು 6 ಆ ಕಡೆ ಹೋಗ್ಕೂಡ್ದು ಅಂತ ಇರ್ತಿದ್ದ? ನೀವು ಇರ್ತಿದ್ರಾ? ಸುಮ್ಮನೆ ಅಲ್ಲಿ ಬಾ ನೋಡ್ಕೋತೀನಿ ಅಂದಿದ್ದಕ್ಕೆ ಹಿಂಗೆ ಅಂದ್ಬಿಟ್ಟು ಹೊರಟ್ರು ನಿಮ್ಮ ಸಾಹೇಬ. ಯಾಕೆ ಹೊರಟ್ರು? ನಿಮ್ಮ ಸಾಹೇಬ ಹೊರಟಿರ್ಲಿಲ್ವಾ? ಅಲ್ಲಿ ಬಾ ನೋಡ್ಕೋತೀವಿ ಅಂತ ಅಷ್ಟಕ್ಕೆ ಅದು ಹಿಂಗೆ ಅಂದ್ಬಿಟ್ಟು ಹೋದ್ರು. ಹಾಗೆ ಇವರು ಹಿಂಗೆ ಅಂದ್ಬಿಟ್ಟು ಬಂದಿರ್ತಾರೆ ಎದುರಿಸಿ ಅಷ್ಟೇ. ಬೆಂಗಳೂರಿನ ಹೊಸ ಮೆಟ್ರೋ ಲೈನ್ ವಿವಾದಕ್ಕೀಡಾಗಿದೆ. ಪಿಂಕ್ ಮಾರ್ಗದಲ್ಲಿ ಬರುವಂತಹ ಶಿವಾಜಿ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರೀಸ್ ಹೆಸರಿಡೋದಕ್ಕೆ ಶಿಫಾರಸು ಮಾಡುವುದಾಗಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದು ಈಗ ತೀವ್ರ ಟೀಕೆಗೆ ಗುರಿಯಾಗಿದೆ. ಸ್ಥಳೀಯರ ಜೊತೆಗೆ ನೆರೆಯ ಮಹಾರಾಷ್ಟ್ರ ಕೂಡ ಇದೀಗ ಧ್ವನಿ ಎತ್ತಿದ್ದು ಯಾವುದೇ ಕಾರಣಕ್ಕೂ ಶಿವಾಜಿ ಹೆಸರನ್ನ ಬದಲಾವಣೆ ಮಾಡಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಕರ್ನಾಟಕ ಸರ್ಕಾರವನ್ನ ಈ ಮೂಲಕವಾಗಿ ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಶಿವಾಜಿ ಅಂತ ಇರೋ ಹೆಸರನ್ನ ಬದಲಾವಣೆ ಮಾಡಬಾರದು ಅಂತ ಸಿಎಂಗೆ ಪತ್ರವನ್ನು ಬರೆಯೋದಾಗಿ ಹೇಳಿದ್ದಾರೆ. ಇದೇ ವೇಳೆ ಹೆಸರು ಬದಲಾವಣೆ ಇನ್ನೂ ಕೂಡ ಚರ್ಚಾ ಹಂತದಲ್ಲಿದೆ. ಪ್ರಸ್ತಾವನೆ ಸಲ್ಲಿಸಿದ್ರೆ ಏನ್ ತಪ್ಪು ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ. ಈ ಮಧ್ಯೆ ಪಬ್ಲಿಕ್ ಟಿವಿಗೆ ರಿಜ್ವಾನ್ ಅರ್ಷದ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಸಿಎಂಗೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಈ ಮಧ್ಯೆ ಬೆಂಗಳೂರು ಟನಲ್ ರೋಡ್ ಯೋಜನೆ ರದ್ದುಗೊಳಿಸುವಂತೆ ಎನ್ಜಿಟಿ ಪತ್ರವನ್ನು ಬರೆದಿದೆ. ಆಲ್ ರೈಟ್, ಚೀಫ್ ಮಿನಿಸ್ಟರ್ ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನ ಹೇಳಿರ್ತಾರೆ. ಆ ಏರಿಯಾನಲ್ಲಿ ಕ್ರಿಶ್ಚಿಯನ್ಸ್ ಇಲ್ಲ, ಅಲ್ಲೊಂದು ಚರ್ಚ್ ಇದೆ ಅಷ್ಟೇ, ಮೇರಿದು, ಸೆಂಟ್ ಮೇರಿದು. ಯಾವ್ದು ಫಸ್ಟ್ ಬಂತು? ಚರ್ಚಾ ಶಿವಾಜಿನಗರ. ಯಾವುದು ಚೆಕ್ ಮಾಡ್ರಿ. ನಂಬರ್ 1. ನಂಬರ್ 2, ಇವ್ರ ಹೋಲ್ ಕಾನ್ಸೆಪ್ಟ್ ಈಸ್ ರಾಂಗ್ ಅನ್ನಕ್ಕೆ ಹೇಳ್ತೀನಿ. ನೀವು ಸೆಂಟ್ ಮೇರಿ ಇಡೋದು, ಇಡದೇ ಇರೋದು, ಮಗದೊಂದು ಎಲ್ಲ ಬೇರೆ ಹೇಳ್ತೀನಿ. ಮೆಟ್ರೋ ರೈಲು ನಿಲ್ದಾಣ, ಮೆಟ್ರೋ ರೈಲು ಪಾಸ್ ಆಗ್ತಿರೋ ಜಾಗದಲ್ಲಿ ಹೆಸರುಗಳು ಹೇಗೆ ಬಂದಿವೆ ಅಂದರೆ, ಈಗಾಗಲೇ ಇರುವ ಹೆಸರುಗಳನ್ನು ಬಡಾವಣೆನೋ ಲೇಔಟೋ ಅಲ್ಲೊಂದು ಖ್ಯಾತ ಸ್ಥಳನೋ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್, ಮಹಾಲಕ್ಷ್ಮಿ ನಿಲ್ದಾಣ. ಸ್ಯಾಂಡ್ಲ್ವುಡ್ ಇದು ಅಲ್ಲಿ ಯಾವುದು ಲೇಔಟ್ ಇಲ್ಲ, ಹಾಗಾಗಿ ಸ್ಯಾಂಡ್ಲ್ವುಡ್ ಫ್ಯಾಕ್ಟ್ರಿ. ನಮ್ಮ ಮಹಾರಾಜರ ಕಾಲದಲ್ಲಿ ಕಟ್ಟಿದ್ದಿದ್ದು ಫ್ಯಾಕ್ಟ್ರಿ ಅಂತ ನಿಮಗೆ ಹೆಸರುಗಳು. ಜಾಲಹಳ್ಳಿ ಮೊದಲೇ ಇದೆ. ಪೀಣ್ಯ ಮೊದಲೇ ಇದೆ. ನಾಗವಾರ ಮೊದಲೇ ಇದೆ. BIEC ಅಂತಾರಾಷ್ಟ್ರೀಯ ಯಾವುದೂ ಇಲ್ಲ, ಹಾಗಾದ್ರೆ BIEC ಅಲ್ಲಿಗೆ ಬಂದಿದೆ ಹೊರತು ಇನ್ಯಾವುದು ಹೊಸದು ಸೃಷ್ಟಿ ಆಗಿಲ್ಲ. ನೀವು ಈ ಹೊಸದಾಗಿ ಶಿವಾಜಿ ಕಿತ್ತಾಕ್ಬಿಟ್ಟು ಸೆಂಟ್ ಮೇರಿ ಇಡೋದಕ್ಕೆ, ಎಲ್ಲಿಯ ಸೆಂಟ್ ಮೇರಿ, ಎಲ್ಲಿಯ ಶಿವಾಜಿ? ಇಟ್ಸ್ ಎ ಕಂಪ್ಲೀಟ್ ರಾಂಗ್ ಥಾಟ್ ಆಸ್ ಪರ್ ಎ ಸಿಸ್ಟಮ್ ಯು ಹ್ಯಾವ್ ಫಾಲೋಡ್ ಆಲ್ಸೋ. ನಾ ಹೇಳ್ತಿರೋದು ನೀವು ಫಾಲೋ ಮಾಡ್ತಿರೋ ಸಿಸ್ಟಮ್ಗೂ ವಿರುದ್ಧವಾಗಿದೆ ಅದು. ಈಗ ಡಿ ಕೆ ಶಿವಕುಮಾರ್ ಇದು ಹೆಸರು ಬದಲಾವಣೆ ಇದೆ ಅಂತಿದೆ, ಪ್ರಸ್ತಾವನೆ ಮಾಡಬಾರ್ದು, ಏನು ತಪ್ಪೇನು? ಡಿ ಕೆ ಶಿವಕುಮಾರ್ ಭಾಳ ಸರಿ ಇತ್ತೀಚೆಗೆ ಮಾತಾಡ್ಬಿಟ್ಟು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲಿನ ರೀತಿ ಇಲ್ಲ, ಯೋಚನೆ ಮಾಡಿ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ. ಅದೇನು ಪ್ರೆಷರ್ರೋ, ನವೆಂಬರ್ ಪ್ರೆಷರ್ರಾ ಅದು? ಅವ್ರಿಗೆ ಗೊತ್ತಿರುತ್ತೆ. ಏನು ಸರ್ ಫೋನ್ ಮಾಡಿಲ್ಲ ಭಾಳ ದಿನ, ಒಂದು ಸ್ವಲ್ಪ ಫೋನ್ ಮಾಡಿ ಹೇಳಿ, ಅದೇನು ನವೆಂಬರ್ ಪ್ರೆಷರ್ರಾ? ಸರಿ ಯೋಚನೆ ಟೆಲ್ ಯು ವೈ. ಕರ್ನಾಟಕದ ಹೆಸರನ್ನು ಬದಲಾಯಿಸೋಣ. ಕರ್ನಾಟಕದ ಪ್ರಸ್ತಾವನೆ ರೀ, ತಪ್ಪೇನು? ಕಾರಣ ಬೇಕಲ್ಲ ಸರ್. ನಾವು ಆಮೇಲೆ ನೋಡೋಣ ಪ್ರಸ್ತಾವನೆ, ಕಾರಣ ಹೊಸ ಹೆಸರು ಇಡೋಣಪ್ಪ. ಕರ್ನಾಟಕ ಅಂದ್ರೆ ಏನಿದೆ? ಕರ್ನಾಟಕ ಅಂತ ಸರಿ ಇಲ್ಲ. ಕರ್ನಾಟಕ ಬದಲಾಯಿಸೋದಕ್ಕೂ ಬದಲಾಯಿಸೋಣ ಹೆಸರು ಕರ್ನಾಟಕ. ಇದನ್ನು ಬದಲಾಯಿಸೋ ಕಾರಣ ಏನು? ಕಾರಣ ಏನು ಬೇಕಲ್ಲ, ಒಂದು ರೀಸನ್. ಶಿವಾಜಿನಗರ ಹೆಸರನ್ನೇ ಕಿತ್ತಾಕ್ಬಿಟ್ಟು ಸೆಂಟ್ ಮೇರಿ ನಗರ ಮಾಡ್ತೀವಿ ಅಂತಾನೆ ನೋಡೋಣ. ಆಗ ಹೋಗ್ತಾರಾ? ಶಿವಾಜಿನಗರದಲ್ಲಿರೋದು ಬಹುತೇಕ ಹಿಂದೂಗಳು, ಈಗ ಒಂದಷ್ಟು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗಿರ್ಬೋದು ಅಲ್ಲಿ. ಅದು ಬಿಟ್ಟರೆ ಅಲ್ಲಿ ಇಲ್ಲ. ಆ ಚರ್ಚ್ಗೋಸ್ಕರ ಅದನ್ನು ಮಾಡೋಕ್ಕೆ ಹೋಗ್ತಿದ್ರಿ. ಅದು ರಾಂಗು ರೈಟು ಪ್ರಶ್ನೆ ಅಲ್ಲ. ಮೆಟ್ರೋ ಹೆಸರಿಡಲು ಅನುಸರಿಸಿರುವ ಮಾನದಂಡದ ಪ್ರಕಾರವೂ ಅದಲ್ಲ.
ಆಮೇಲೆ ಶಂಕರ್ ನಾಗ್ ಫ್ಯಾನ್ಸ್ ಕೇಳ್ತಿದ್ದಾರೆ ಸರ್, ಶಂಕರ್ ನಾಗ್ ಹೆಸರಿಟ್ರೆ ಆ ಸೂಕ್ತ. ಥರದ್ದು ನೀವು ಹೆಸರು ಹೇಳ್ತಾನೆ ಹೋಗ್ಬೋದು, ಒಂದಲ್ಲ ಒಂದು ಪ್ರಶ್ನೆ ಬೇರೆ, ಅದು ಬೇರೆ ವಿಚಾರ ಅದು. ಎಸ್, ಅಲ್ಪಸಂಖ್ಯಾತರದ್ದೇನೋ ಕಾಲೋನಿಗಳನ್ನು ಡೆವಲಪ್ ಮಾಡ್ತಾರಂತೆ. 22 ವಿಧಾನಸಭಾ ಕ್ಷೇತ್ರದಲ್ಲಿ 398 ಕೋಟಿ ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿ. ಅಂದರೆ ಮುಸ್ಲಿಮಾ? ಹ್ಞೂ ಸರ್. ಅಲ್ಲ, ಅಲ್ಪಸಂಖ್ಯಾತರು ಎಲ್ಲರೂ ಯಾರಿದಾರ್ರಿ ಅಲ್ಪಸಂಖ್ಯಾತರ ಕಾಲೋನಿ ಅಂತಂದ್ರೆ? ಮೆಜಾರಿಟಿ ಇವರೇ ತಗೊಳ್ತಾರೆ. ಫುಲ್ಲೇ ಯಾರಿದ್ದಾರೆ? ಎಲ್ಲ ಒಂದು ಅಪ್ಪಿ ತಪ್ಪಿ ಎಲ್ಲ ಒಂದು ಸ್ವಲ್ಪ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ಸ್ ಒಂದಷ್ಟು ಕಾಲೋನಿ ಎಲ್ಲರೂ ಇರಬೇಕು. ಅದು ಬಿಟ್ರೆ ಇನ್ಯಾರು ಜೈನರು? ಎಲ್ಲಿಂದ ಜೈನರು ಕಾಲೋನಿ ತರಲಿ? ಸರಿ, ಬಿಜೆಪಿ ಅವ್ರದ್ದು ಓಲೈಕೆ ರಾಜಕಾರಣ ಅಲ್ವೇ ಅಂತಾರೆ. ಅಲ್ವೋ ಹೌದೋ, ಜನಕ್ಕೆ ಬಿಡಿ, ಜನ ತೀರ್ಮಾನ ಮಾಡಲಿ ಅಷ್ಟೇ. ಆಮೇಲೆ ಒಂದಷ್ಟು ತೀರ್ಮಾನ ಮಾಡಿದ್ದಾರೆ ಸರ್ಕಾರದವರು. 70 ವರ್ಷ ತುಂಬಿದವರಿಗೆ ವಯೋಬಂಧನ ಯೋಜನೆ ಪ್ರಕಾರ ಚಿಕಿತ್ಸೆ ಕೊಡ್ತಾರಂತೆ ಉಚಿತ. 70 ವರ್ಷ ತುಂಬಿದವ್ರಿಗೆ ಆಯುಷ್ಮಾನ್ ಭಾರತದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ 9 ಜನ ಅಥವಾ ಗರಿಷ್ಠ 11 ಜನ, ಅನಿವಾರ್ಯ ಆದರೆ 13 ಜನ ಇರಬೇಕಂತೆ ವೇದಿಕೆ ಮೇಲೆ. ಅದಿಲ್ವಲ್ಲ ಸರ್, 11 ಜಾಸ್ತಿ ಲಾಸ್ಟ್ ಅಂತೆ. ಅನಿವಾರ್ಯ ಇದ್ದಲ್ಲಿ 13 ಜನರಿಗೆ ಅವಕಾಶ ಅಂತಾರೆ. ಅನಿವಾರ್ಯ ಸ್ಟೇಜ್ ಮೇಲೆ ಬರುತ್ತೋ ಏನು, ಅದು ಮೊದಲೇ ಇರಬೇಕಾ? ಅಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಅವರೆಲ್ಲ ಡಿಸೈಡ್ ಮಾಡ್ತಾರಂತೆ. ಬೆಂಗಳೂರಲ್ಲಿ CM ಮಾಡ್ತಾರಂತೆ, ಇನ್ನೇನು ಬೇರೆ ಕೆಲಸವಿಲ್ಲ CMಗೆ. ತಮ್ಮಪ್ಪ ಇರಲಿ, ಇವನು ಕೆಲಸವಿಲ್ವಾ CMಗೆ? ಪಟ್ಟಿ ನೋಡ್ಕೊಂಡು ಏನಿಯೋ ಇಟ್ಸ್ ಆಲ್ ರೈಟ್. ರೈತರಿಗೆ ಜನಸಾಮಾನ್ಯರಿಗೆ ಕೈಗೆಟುಕೋ ದರದಲ್ಲಿ ಕೆಂಪು ಮಣ್ಣಂತೆ ಕೊಡ್ತಾರಂತೆ. ಎಲ್ಲಿದೆ ಕೆಂಪು ಮಣ್ಣ? ತೋರಿಸ್ರಪ್ಪ, ಎಲ್ಲಿದೆ ಕೆಂಪು ಮಣ್ಣು? ಸುಲಭ ಇಲ್ಲ. ನೀವು ಕೆಂಪು ಮಣ್ಣು ಕೊಟ್ಬಿಡ್ತೀವಿ ಅಂತ ತಕ್ಷಣ ಬಗದ್ಬಿಟ್ಟು ಕೊಟ್ಬಿಡಕ್ಕಲ್ಲಿ. ಜನ ಬುರುಡ ಹೊಡಿತಾರೆ ಮಣ್ಣು ಮುಟ್ಟಿದ್ರೆ. ಅಲ್ಲಿ ಭಾಳ ಕಡೆ ಮಣ್ಣು ಚಿನ್ನಕ್ಕಿಂತ ಬೆಲೆ ಬಂದಿದೆ ಈಗ ಒಳ್ಳೆ ಮಣ್ಣಿಗೆ. ಕೊಡ್ತಾರೆ ಮಣ್ಣನ್ನು. ಯಾಕೆಂದರೆ ಈ ನ್ಯಾಷನಲ್ ಹೈವೇನವರು ಈ ಪ್ರಾಜೆಕ್ಟ್ಗಳೆಲ್ಲ ದೊಡ್ಡವ್ರು ಬಂದು ಆಸೆ ತೋರಿಸ್ಬಿಟ್ಟು ಸಿಕ್ಕಿದ ಮಣ್ಣೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರಲ್ಲ. ಮಣ್ಣು ನಂಗೆ ಗೊತ್ತಿಲ್ಲಪ್ಪ ಅದು ಎಲ್ಲಿದೆಯೋ ಮಣ್ಣು. ಇನ್ನೇನೋ ಬಯೋಡೀಸೆಲ್ದು ಮತ್ತು ಇನ್ನೇನು ಬಾಗಲಕೋಟೆ ಲೋಕಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಜಾಗ ಕೊಡ್ತಾರಂತೆ. ಹೇಗೆ? ಅದು ಸರ್ಕಾರಿ ಜಾಗನ, ಪಟ್ಟಣ ಪಂಚಾಯತದ್ದು ಸರ್ಕಾರಿ ಜಾಗದಲ್ಲಿ ಪಕ್ಷದ ಕಚೇರಿಗೆ ಜಾಗ ಯಾಕೆ ಕೊಡ್ತೀರಿ? ಹೆಂಗೆ ಕೊಡ್ತೀರಿ ಅದನ್ನು? ನನಗೆ ಅರ್ಥ ಆಗ್ತಿಲ್ಲ ಈ ಸರ್ಕಾರದ ನಿರ್ಧಾರ. ಮೊನ್ನೆನೂ ಅದನ್ನೇ ಮಾಡಿದ್ರು ಅವರು, ಎಲ್ಲೆಲ್ಲ ಅಲ್ವಾ? ಏನು ಐ ಥಿಂಕ್ ದಿಸ್ ಶುಡ್ ಬಿ ಚಾಲೆಂಜ್ಡ್ ಅಂತ ಕೋರ್ಟಲ್ಲಿ. ದಿ ಸ್ಟೇಟ್ ಹ್ಯಾಸ್ ನೋ ಪವರ್ ಟು ಡೂ ದಿಸ್ ಅಂತ ಚಾಲೆಂಜು. ಏನಾಗುತ್ತೋ ಗೊತ್ತಿಲ್ಲ. ಪಕ್ಷದ ವತಿಯಿಂದ ಮಾಡಬೇಕಾ ಅಂತ ಡೌಟ್ ಬರ್ತಿದೆ. ಯಾಕಂದರೆ ಪಟ್ಟಣ ಪಂಚಾಯತ್ ವತಿಯಿಂದ ಸರ್ಕಾರದ ಜಾಗ ಆಗಿದ್ದರೆ ಸರ್ಕಾರದ ಜಾಗದಲ್ಲಿ ಯಾಕೆ ಕೊಡ್ತೀರಿ? ಅದು ನಿರ್ದಿಷ್ಟವಾಗಿ ಕಾಂಗ್ರೆಸ್ ಕಚೇರಿ ಅಂತ. ಪೊಲಿಟಿಕಲ್ ಆಕ್ಟಿವಿಟಿ ಇಸ್ ನಾಟ್ ಎ ಗವರ್ನಮೆಂಟ್ ಆಕ್ಟಿವಿಟಿ. ಏನೇನು ನೋಡೋಣ. ಎಸ್.